ಅರೆ ಇದೇನು ಯಾವ್ದೋ ಖುಷಿದಾಗ ಪಾಪ ನಮ್ ಕ್ಯಾಮ್ರಾಮನ್ಗೆ ಹಾರಿಸ್ತಾ ಇದಾರಲ್ಲ ಯಾಕಂತ ನೋಡ್ರಿ. ನಮಸ್ಕಾರ ರೀ ಕ್ರೇಜಿ ಪೀಪಲ್. ಇವತ್ತಂತೂ ಒಮ್ಮೆ ಮಧ್ಯಾಹ್ನ 12ಕ್ಕೆ ಎದ್ದೀನಿ. ನಿಜ ಹೇಳ್ಬೇಕು ಅಂದ್ರೆ ನೆಮ್ಮದಿ ನಿದ್ದೆ ಸಿಕ್ತು ಇವತ್ತು. ಅಲ್ಲಿಂದ ಸೀದಾ ಶವನಂಗ ಬಸ್ ಸ್ಟ್ಯಾಂಡ್ ಬಂದಿನಿ. ಯಾಕಂದ್ರೆ ನಮ್ಮ ಕ್ಯೂಟ್ ಅಕ್ಕಗಳು ಬಂದಾರ, ಅವ್ರಿಗೆ ನೋಡ್ಲಕ್ ಬಂದಿದ್ದೆ. ಹಂಗೆ ಎಲ್ರು ಸೇರಿ ಮಸ್ತ್ ಬಿರಿಯಾನಿ ತಗೊಂಡು ಶಿಸ್ತು ಸಪಸಟ್ ಮಾಡಿದ್ವಿ. ಅಲ್ಲಿಂದ ಕಾಲೇಜ್ ಬಂದ್ ನೋಡಿದ್ರೆ ಇವತ್ತ ಸಿಂಗಿಂಗ್ ಕಾಂಪಿಟೇಷನ್ ಇತ್ತು, ಅಂದ್ರೆ ಹಾಡಾಡೋದ್ರಿಪ. ಅಲ್ಲಿ ನೋಡಿದ್ರೆ ನಮ್ ಗೊಬ್ಬರ ಬಂದಾನ. ಎಷ್ಟೋ ದಿನಗಳ ನಂತರ ಅವನಿಗೆ ಸಂಸಾರ ಚಿಂತೆ ಹತ್ತಿ ಬೆಂಗಳೂರು ಹೋಗಿದಾನ್ರಿ. ನಾವು ಇಲ್ಲೇ ತಿರುಗ್ತಾ ಇದೀವಿ ಪಾಲ್ತು ಮಾಡ್ಕೋತ. ನಮ್ ಸರ್ ಸಾಂಗ್ಗೆ ಇವ್ರಂತೂ ಫುಲ್ ಕಪಲ್ಸ್ ಗಳ ತರ ಡ್ಯಾನ್ಸ್ ಮಾಡ್ತಾ ಇದಾರ. ಎಲ್ಲಾ ಮುಗಿಸಿ ಹೋಗೋಣ ಇವ್ರ ಆಟ ಶುರುನೇ. ಅದೇ ಜೋಸ್ದಾಗ ನಮ್ಮ ಕ್ಯಾಮರಾಮನ್ಗೆ ಆರ್ಚಿ ಒಗಿತಾ ಇದಾರ ಪಾಪ. ಅರೆ ಇವ್ರಿಗೇನಾಯ್ತು ಇವತ್ತ ಹಿಂಗ್ ಡ್ಯಾನ್ಸ್ ಹೊಡಿತಾ ಇದಾರಲ್ಲ, ಏನ್ ಎಣ್ಣೆ ಗಿಣ್ಣಿ ಹೊಡೆದಾರನ ಮತ್ತ? ನಿಮ್ ಬೈ ಹಂಗಲ್ಲ, ಫುಲ್ ಶಾಂತ ಡ್ಯಾನ್ಸ್. ಎಲ್ಲಾ ಮುಗಿಸ್ಕೊಂಡು ಪಾನಿಪುರಿ ತಿನ್ನಾಕ್ ಬಂದಿನಿ. ಅಲ್ಲಿಂದ ಬಂದ್ ಮಲ್ಕೊಂಡವ ಒಮ್ಮೆ 9ಕ್ಕೆ ಎದ್ದೀನಿ. ರಾತ್ರಿ 9 ರೀಪ. ಹಂಗೆ ನಿದ್ದಿಗಣ್ಣಾಗ ಅಷ್ಟು ಬಂದ್ ನೋಡಿದ್ರೆ ಮಾಲ್ಕಿಂಗ ಪನ್ನೀರ್ ಮಸಾಲ ತರಿಸಿದಾನ. ಆಹಾ ಲಡ್ಡು ಬಂದು ಬಾಯಿಗೆ ಬಿತ್ತು. ಅದಕ್ಕೆ ನಾನಂತೂ ಮಸ್ತ್ ಪನ್ನೀರ್ ಹಚ್ಕೊಂಡು ಶಿಸ್ತು ಸಪಸಟ್ ಮಾಡ್ದೆ. ಬಾಳ್ ದಿನ ಆಯ್ತು ನಮ್ ಸ್ವೀಟಿಗೆ ತೋರ್ಸೇ ಇಲ್ಲ ನೋಡ್ರಿ. ಹೆಗ್ಣ ಹೆಂಗಿದ್ದವ ಹಿಂಗಾಗಿದ್ದಾನ ಇವಾಗ. ಸ್ವೀಟ್ಯಾ ಇವತ್ತಿಗಿಷ್ಟೇ. ಇಷ್ಟ ಆದ್ರೆ ಲೈಕ್ ಮಾಡಿ. ಮುಂದೆ ಸಿಗಮ್ಮು. ಜೈ ಹಿಂದ್, ಜೈ ಕರ್ನಾಟಕ. ಮತ್ತೆ